ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ 1,00,000 ರೂಪಾಯಿ ಬಾಡಿಗೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾಕಾರರಿಗಾಗಿ ನಿರ್ಮಿಸಲಾಗಿರುವ ಕಟ್ಟಡದಲ್ಲಿ ಪ್ರತಿಭಟನೆ ನಡೆಸಲು 1,00,000 ರೂಪಾಯಿ ಬಾಡಿಗೆ ನಿಗದಿ ಮಾಡಲಾಗಿದೆ. ದುಬಾರಿ ಶುಲ್ಕದ ಕಾರಣ ಸಂಘಟನೆಗಳು ಕಟ್ಟಡವನ್ನು ಬಳಸಲಾಗದೆ ಮಳೆ ಮತ್ತು ಬಿಸಿಲಿನಲ್ಲಿಯೇ ಪ್ರತಿಭಟನೆ ನಡೆಸುತ್ತಿರುವುದು ಆರೋಪ ಕೇಳಿಬಂದಿದೆ. ಹೈಕೋರ್ಟ್ ನಿರ್ದೇಶನದಂತೆ ಪ್ರತಿಭಟನಾಕಾರರಿಗಾಗಿ ನೆರಳು ಮತ್ತು ಶೌಚಾಲಯ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸಲು ಈ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಆದರೆ ಬಾಡಿಗೆ ದುಬಾರಿಯಾಗಿರುವುದರಿಂದ ಕಟ್ಟಡದ ಬಳಕೆಯಾಗದೆ ಪಾಳು ಬೀಳುವ ಸ್ಥಿತಿಗೆ ತಲುಪಿದೆ ಎಂದು ಆರೋಪಗಳು ಕೇಳಿಬಂದಿವೆ. ಇರಾನ್ನಲ್ಲಿ ಭಾರೀ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆ. ಇರಾನ್ನ ಫಾರ್ಸ್ ಪ್ರಾಂತ್ಯದ ದಕ್ಷಿಣ ಭಾಗದಲ್ಲಿ 200 ಶತಕೋಟಿ ಘನಮೀಟರ್ಗಳಿಗೂ ಅಧಿಕ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ವರದಿಯಾಗಿದೆ. ಈ ಕ್ಷೇತ್ರದಿಂದ 100 ಶತಕೋಟಿ ಘನಮೀಟರ್ಗಳಷ್ಟು ಅನಿಲ ಹೊರತೆಗೆಯುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿಕ್ಷೇಪದಲ್ಲಿ ಕಡಿಮೆ ಸಲ್ಫರ್ ಹೊಂದಿರುವ ಸಿಹಿ ನೈಸರ್ಗಿಕ ಅನಿಲವಿದೆ ಎಂದು ಹೇಳಲಾಗಿದೆ. ಇರಾನ್ನ ಇಂಧನದ ಕ್ಷೇತ್ರದ ಮೇಲೆ ಒತ್ತಡ ಹೆಚ್ಚಿರುವ ಸಂದರ್ಭದಲ್ಲಿ ಈ ಆವಿಷ್ಕಾರ ಮಹತ್ವವನ್ನು ಪಡೆದುಕೊಂಡಿದೆ. ರವಿತೇಜ ಚಿತ್ರಗಳ ಥಿಯೇಟರ್ಗಳನ್ನು ಪಡೆಯುತ್ತಿರುವ ಟಾಕ್ಸಿಕ್. ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ತೆಲುಗು ರಾಜ್ಯಗಳಲ್ಲಿ ತನ್ನ ಸ್ಕ್ರೀನ್ಗಳನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ರವಿತೇಜ ಅಭಿನಯದ ಚಿತ್ರಗಳ ಪ್ರದರ್ಶನಕ್ಕೆ ಮೀಸಲಾಗಿದ್ದ ಹಲವು ಸ್ಕ್ರೀನ್ಗಳನ್ನು ಟಾಕ್ಸಿಕ್ ಪಡೆದುಕೊಳ್ಳುತ್ತಿದೆ ಎಂದು ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಇದನ್ನು ಕರ್ಮದ ಫಲ ಎಂದು ಚರ್ಚಿಸುತ್ತಿದ್ದಾರೆ. ಟೆಸ್ಟ್ನಲ್ಲಿ ಶತಕ ಸಿಡಿಸಿ ಧೋನಿ ದಾಖಲೆ ಮುರಿದ ಧ್ರುವ್ ಜುರೆಲ್. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿರುವ ಭಾರತದ ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ್ ಜುರೆಲ್ MS ಧೋನಿ ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿದಿದ್ದಾರೆ. ಶ್ರೀಲಂಕಾದಲ್ಲಿ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಶತಕ ಗಳಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಜುರೆಲ್ ಪಾತ್ರರಾಗಿದ್ದಾರೆ. 2010ರಲ್ಲಿ ಧೋನಿ ದಾಖಲಿಸಿದ 76 ರನ್ಗಳ ಗರಿಷ್ಠ ಸ್ಕೋರ್ ದಾಖಲೆಯನ್ನು ಜುರೆಲ್ 105 ರನ್ಗಳ ಮೂಲಕ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ವಿಷಕಾರಿ ದತುರಾ ಮಾರಾಟ. ಅಮೆಜಾನ್, ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ. ಕರ್ನಾಟಕದಲ್ಲಿ ಮಾನವ ಬಳಕೆಗಾಗಿ ವಿಷಕಾರಿ ದತುರಾ ಹಣ್ಣು ಮತ್ತು ಬೀಜಗಳನ್ನು ಮಾರಾಟ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಕ್ರಮ ಕೈಗೊಂಡಿದೆ. ಅಮೆಜಾನ್, ಇನ್ಸ್ಟಾಮಾರ್ಟ್ ಮತ್ತು ಬಿಗ್ ಬಾಸ್ಕೆಟ್ ಸಂಸ್ಥೆಗಳ ಆಹಾರ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ವರದಿಯಾಗಿದೆ. ಮಾನವ ಬಳಕೆಗಾಗಿ ಮಾರಾಟವಾಗುತ್ತಿರುವ ದತುರಾ ಉತ್ಪನ್ನಗಳನ್ನು ತಕ್ಷಣ ಹಿಂಪಡೆಯುವಂತೆ, ಅವುಗಳ ಆಹಾರ ಉತ್ಪನ್ನವನ್ನಾಗಿ ಮಾರಾಟ ಮಾಡದಂತೆ ಆದೇಶಿಸಲಾಗಿದೆ. ತಪಾಸಣೆ ವೇಳೆ ಕೆಲವು ಪ್ಯಾಕೆಟ್ಗಳಲ್ಲಿ FSSAI ನೋಂದಣಿ ಸಂಖ್ಯೆಗಳು ಕಂಡುಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 30,000 ಕೋಟಿ ಸೈಬರ್ ವಂಚನೆ ಪ್ರಕರಣ. ಮುಂಬೈನಲ್ಲಿ ಬಂಧನ. ಸುಮಾರು 30,000 ಕೋಟಿ ರೂಪಾಯಿ ಮೊತ್ತದ ಸೈಬರ್ ವಂಚನೆ ಮತ್ತು ಡಿಜಿಟಲ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಬ್ಬರನ್ನು ಬಂಧಿಸಿದೆ. ಮುಂಬೈನ ಫಹೀಮ್ ಮೊಯಿನ್ ಹುಸೇನ್ ಸೈಯದ್ ಮತ್ತು ನಯೀಮ್ ಮುಯಿನ್ ಸೈಯದ್ ಅವರನ್ನು ಬಂಧಿಸಲಾಗಿದೆ ಎಂದು ತಿಳಿದುಬಂದಿದೆ. ಈ ಜಾಲವು ದೇಶಾದ್ಯಂತ ಸುಮಾರು 27,000 ಕೋಟಿ ರೂಪಾಯಿ ಬ್ಯಾಂಕ್ ವಹಿವಾಟು ಮತ್ತು 3,000 ಕೋಟಿ ರೂಪಾಯಿ ನಗದು ವಹಿವಾಟು ನಡೆಸಿರುವ ಶಂಕೆ ಇದೆ. ಗೋವಾದ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ಆರಂಭವಾಗಿತ್ತು. ನನ್ನ ಮಗನ ಹತ್ಯೆಗೆ ಇರಾನ್ ಸಂಚು. ನೆತನ್ಯಾಹು ಸ್ಫೋಟಕ ಆರೋಪ. ತಮ್ಮ ಪುತ್ರನ ಹತ್ಯೆಗೆ ಇರಾನ್ ಸಂಚು ರೂಪಿಸಿತ್ತು ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಆರೋಪಿಸಿದ್ದಾರೆ. ತಮ್ಮ ಮಗನಿಗೆ ಭದ್ರತೆ ಒದಗಿಸುವುದು ಐಷಾರಾಮಿ ಅಲ್ಲ, ಪ್ರಾಣ ರಕ್ಷಣೆಗೆ ಅತ್ಯಗತ್ಯ ಎಂದು ಅವರು ಹೇಳಿದ್ದಾರೆ. ನ್ಯಾಯಾಲಯದ ಆದೇಶದ ಕಾರಣದಿಂದ ಈ ಮಾಹಿತಿಯನ್ನು ಈ ಹಿಂದೆ ಗೌಪ್ಯವಾಗಿಡಲಾಗಿತ್ತು ಎಂದು ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ.